ನೋಡಿ ಯಜಮಾನ್ರೆ, ನಿಮ್ ಮಾತಿನ ಶೈಲಿನೇ ಬದಲಾಗ್ಬಿಟ್ಟಿದೆ. ನಾನು ಈ ಮನೆಗೆ ಬರೋದಕ್ ಮುಂಚೆ ಅಮ್ಮ ಅವ್ರನ್ನ ಯಾವುದೇ ವಿಚಾರಕ್ಕೂ ಬಿಟ್ಕೊಡ್ತಿರ್ಲಿಲ್ಲ. ಎಲ್ಲ ವಿಚಾರದಲ್ಲೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೋತಾ ಇದ್ರಿ. ಆದ್ರೆ ಈಗ ನೋಡಿ ಅವ್ರನ್ನ ಬಿಟ್ಟು ಮಾತಾಡ್ತಾ ಇದ್ದೀರಾ. ಇದ್ರಲ್ಲೇ ಗೊತ್ತಾಗ್ತಿದೆ ಅಲ್ವಾ ನಾನು ಇಲ್ಲಿರೋದ್ರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ. ಮಯೂರಿ, ಈಗ್ಲೂ ರಾಜೇಶ್ವರಿ ಒಳ್ಳೇದನ್ನೇ ಮಾಡ್ಲಿ. ನಾನೇ ಮುಂದೆ ನಿಂತು ಎಲ್ಲಾನು ನಡ್ಸ್ಕೊಡ್ತೀನಿ. ಆದ್ರೆ ಕೆಟ್ಟದನ್ನ ಮಾತ್ರ ಹತ್ರ ಬಿಟ್ಕೊಳ್ಳಲ್ಲ. ಇದು ನೀನ್ ಬರೋದಕ್ಕಿಂತ ಮುಂಚೆಯಿಂದನೂ ನಡೀತಾ ಇದೆ, ನೀನ್ ಬಂದ ಮೇಲೂ ನಡೀತಾ ಇದೆ. ಇದೆಲ್ಲ ಯೋಚನೆ ಮಾಡಿ ಮನ್ಸನ್ನ ಹಾಳು ಮಾಡ್ಕೋಬೇಡ. ನನ್ ಮನ್ಸ್ಗಿಂತ ನಿಮ್ ಮನ್ಸು ಹಾಳಾಗ್ಬಾರ್ದು ಯಜಮಾನ್ರೆ. ನೀವ್ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿರೋ ಗೌರವದಿಂದ, ಪ್ರತಿಷ್ಠೆಯಿಂದಾನೇ ಈ ಮನೆ ನಡೀತಾ ಇರೋದು. ಅದಕ್ಕೆ ನನ್ನಿಂದ ತೊಂದರೆ ಆಗತ್ತೆ ಅನ್ನೋದಾದ್ರೆ ನಾನ್ ಇಲ್ಲಿದ್ದು ಏನ್ ಪ್ರಯೋಜನ ಹೇಳಿ? ನನ್ನೊಬ್ಳಿಂದ ನಿಮ್ ಎಲ್ರ ನೆಮ್ಮದಿ ಹಾಳಾಗೋದು ಎಷ್ಟು ಸರಿ? ನನ್ ಮನೆ, ಮನಸ್ಸಿನ ನೆಮ್ಮದಿ ನೀನ್ ಬಂದಿರೋದ್ರಿಂದ ಹಾಳಾಗಿಲ್ಲಮ್ಮ. ಇಲ್ಲಿ ನಡೀತಾ ಇರೋ ಘಟನೆಗಳಿಂದ ಹಾಳಾಗಿರೋದು. ಹಾಗಂತ ಅದನ್ನ ಸರಿ ಮಾಡಕ್ ಆಗಲ್ಲ ಅಂತೇನಲ್ಲ. ನಾನಾಗೆ ಎಲ್ಲಾನು ಸರಿ ಮಾಡ್ತೀನಿ, ನಿನ್ನನ್ನು ಉಳಿಸ್ಕೊಳ್ತೀನಿ. ಬಾವಾ, ಏನ್ ಮುಖ ಮುಖ ನೋಡ್ತಾ ಇದ್ದೀರಾ? ತಗೊಂಡ್ ತಿನ್ನಿ. ತಿನ್ಬೇಕು ಅಂತ ಆಸೆ, ಆದ್ರೆ ನಿಮ್ಮ ಅಕ್ಕ ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹೀಗೆ ರೆಡ್ ಸಿಗ್ನಲ್ ಹಾಕೊಂಡಿದ್ರೆ ಹೇಗ್ ಮುಂದಕ್ಕೆ ಹೋಗಕ್ಕಾಗುತ್ತೆ ಹೇಳು? ಅಕ್ಕ, ಬಾವಾ ಅಷ್ಟು ಆಸೆ ಪಡ್ತಿದಾರ ತಾನೆ, ತಿನ್ನೋದಕ್ ಹೇಳೆ. ಈಗೇನು ತಿನ್ಬೇಡಿ ಅಂತ ಅವ್ರ ಕೈನ ನಾನು ಹಿಡ್ಕೊಂಡಿದ್ದೀನ? ಇಲ್ಲಿಗೆ ತರ್ಸ್ಕೊಂಡಿರೋದೇ ಉಂಟಂತೆ, ತಿನ್ನೋಕೇನು? ಸಮು, ಮೊದ್ಲು ನೀನ್ ತಿನ್ನು, ಆಮೇಲೆ ನಾನ್ ತಿಂತೀನಿ. ಇಲ್ಲ, ನಾನೇ ತಿನ್ನಿಸ್ತೀನಿ. ಆಮೇಲೆ ಅಯ್ಯೋ, ನನ್ನ ಕರ್ಮಕ್ಕೆ ಹೆಣ್ತಿಗೆ ತಿನ್ಸೋ ಭಾಗ್ಯನೂ ಇಲ್ಲ. ನಂದು ಒಂದ್ ಜನ್ಮನ. ಆಹಾ, ಸೂಪರ್. ಮಯೂರಿ ಕೈ ರುಚಿನೇ ರುಚಿ. ಸಮು, ಈ ಮಯೂರಿ ನಮ್ಮ ಮನೆಯಲ್ಲಿ ಒಂಥರ ನಿಗೂಢ ವ್ಯಕ್ತಿ ಇದ್ದಂಗೆ. ಮನೆಯಲ್ಲಿ ಇಷ್ಟೊಂದು ರಾಮಾಯಣ ಮಹಾಭಾರತ ನಡೀತಿದ್ರು ನನಗೇನೂ ಗೊತ್ತಿಲ್ಲ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅನ್ನೋ ತರ ತನ್ಪಾಡಿಗೆ ತಾನು ಹಪ್ಪಳ ಸಂಡಿಗೆ ಮಾಡ್ಕೊಂಡಿದ್ದಾಳೆ ಅಲ್ವಾ? ನನಗ್ ಕೆಲ್ಸ ಸಾಧಿಸ್ಕೊಳ್ಳೋದಕ್ ಬೇಕಾಗಿರೋದು ಇಂಥ ದದ್ದಿ ಹುಡುಗಿನೇ. ನಾನು ಅವಳನ್ನ ಬಳಸ್ಕೊಂಡು ಅರ್ಧ ಆಸ್ತಿನಲ್ಲ, ಪೂರ್ತಿ ಆಸ್ತಿನೇ ನಾನು ವಶ ಮಾಡ್ಕೋತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಅದು ಹಪ್ಪಳ ಸಂಡಿಗೆ ತಿಂತಾ ಇದ್ವಲ್ಲ, ಅದಕ್ಕೆ ಸುಮ್ನೆ ಸ್ವಲ್ಪ ಹರಟೆ ಹೊಡೆಯೋಣ ಅಂತ ಮಾತಾಡಿದೆ ಅಷ್ಟೇ. ನಿನ್ ಸೆಲೆಕ್ಷನ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಹಾ ಅತ್ತೆ, ಬನ್ನಿ ಬನ್ನಿ ಬನ್ನಿ. ಏನು ಎಲ್ರು ಜಂಕ್ ಫುಡ್ ಬಿಟ್ಟು ಇದನ್ನ ತಿಂತಾ ಇದ್ದೀರಾ? ಅಮ್ಮ, ಅದು ತಿಂದು ತಿಂದು ಬೋರ್ ಆಗಿದೆ, ಅದಕ್ಕೆ ಇದನ್ನ ತಿಂತಾ ಇದ್ದೀವಿ. ಎಷ್ಟು ಸಖತ್ತಾಗಿದೆ ಗೊತ್ತಾ? ನೀನು ಕೂಡ ಟ್ರೈ ಮಾಡು.
ಎಲ್ಲಿಂದ ತಂದ್ರಿ ಇದನ್ನೆಲ್ಲ? ತಂದಿರೋದಲ್ಲ ಅಮ್ಮ, ಮಯೂರಿನ ಮನೇಲಿ ಮಾಡಿರೋದು.